ಅರ್ಧ ಶತಮಾನದ ಸೇತುವೆಯೊಂದು ಅಲುಗಾಡುತ್ತಿದೆ. ಈ ಸಂಕಷ್ಟಮಯ ಪರಿಸ್ಥಿತಿ ಇರುವುದು ಚೆರ್ಕಳ ಅಡ್ಕಸ್ಥಳ ರಾಜ್ಯ ಹೆದ್ದಾರಿ ಪಳ್ಳತಡ್ಕ ಸೇತುವೆಯಾಗಿದೆ. ಈ ರೀತಿ ಅಪಾಯಕರ ಸ್ಥಿತಿಯಲ್ಲಿರುವುದು. ಐವತ್ತು ವರ್ಷಗಳ ಹಿಂದೆ ನಿರ್ಮಾಣ ಪೂರ್ಣಗೊಂಡು ಉದ್ಘಾಟನೆಗೊಂಡ ಸೇತುವೆ ಇದೀಗ ಶಿಥಿಲಾವಸ್ಥೆಯತ್ತ ತಲುಪಿದೆ. ಈಗ ಸ್ಕೂಟಿ ಎಲ್ಲ ಬರುವಾಗ ತುಂಬ ಜನ ಬಿದ್ದು ಮನೆಯಲ್ಲಿ ಆಕ್ಸಿಡೆಂಟ್ ಎಲ್ಲ ಆಗಿದೆ. ಒಮ್ಮೆ ತಾಗಿ ತುಂಬ ಇದಾಗಿದೆ. ಇಲ್ಲಿ CCTV ಇದ್ರೆ ಅದನ್ನು ನೋಡಿದ್ರೆ ಆದರೂ ಗೊತ್ತಾಗ್ಬೋದು. ಇಲ್ಲಿ ಸರಿಯೇ ಇಲ್ಲ, ಇದು ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲಗೆ ಅಡಿ ಇದ್ರೆ ಅಡಿ ಸಂಕಲ್ಲಿ ಎಲ್ಲ ಲಾರಿ ಒಟ್ಟಿಗೆ ಹೋದರೆ ಕೆಳಗಿರ್ಬೋದು. ಹಾಗೆ ಉಂಟು ಅಡಿ ಎಲ್ಲ ನೋಡಿದರೆ ಹೋಗಿ ಕೆಳಗೆ ನೋಡಬೇಕು. ಗೌರ್ಮೆಂಟ್ ಎಂತ ಇದು ಸಹ ತಗೊಳ್ಳೋದಿಲ್ಲ. ಇಲ್ಲಾಗೆ ಬಂದು ತುಂಬ ಜನ ಆಯಿತು ಬೀಳುವುದಿಲ್ಲ. ಬಿದ್ದ ಮೇಲೆ ಊರಿನವರನ್ನು ಬೈತಾರೆ. ಮಣ್ಣು ಹಾಕಿದ್ರೆ ಊರಿನವರು ಮಣ್ಣು ಹಾಕಿದ್ದಕ್ಕೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಸೇತುವೆಯ ಮೇಲ್ಭಾಗದಲ್ಲಿ ಕಾಂಕ್ರೀಟ್ ಎದ್ದು ಹೋಗಿ ಆಳವಾದ ಹೊಂಡಗಳು ಸೃಷ್ಟಿಯಾಗಿದ್ದು ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿದೆ. വണ്ടീൻ്റെ പ്ലേറ്റ് ടയറെല്ലാം പൊട്ടുന്നു. വണ്ടി വരാനേ കഴിയുന്നില്ല. ഒരു കാമണിക്കൂറെല്ലാം ലേറ്റാണ് വണ്ടി വരാൻ. അതെ, പാലം തേച്ച് പോയിനല്ലോ, അടിഭാഗമെല്ലാം തേച്ച് പോയി. ഇന്ന് കുറേ ആൾക്കാരെ കൊണ്ടുപോകുന്നതാണ്. ഗവൺമെൻറ്റിന് വേണ്ടിയിട്ട് ശ്രദ്ധിക്കണം. ಸೇತುವೆಯ ಅಡಿಭಾಗದ ಕಾಂಕ್ರೀಟ್ ಕಂಬಗಳ ಸಿಮೆಂಟು ಬಿದ್ದು ಹೋಗಿದ್ದು ಒಳಗಿನ ಕಬ್ಬಿಣ ಇಣುಕಿ ನೋಡುತ್ತಿದೆ. ಸ್ಥಳೀಯರು, ವಾಹನ ಚಾಲಕರು ಹಲವು ಸಲ ದೂರು ನೀಡಿದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆ ಇವುಗಳ ಮೇಲೆ ತಾತ್ಕಾಲಿಕ ತೇಪೆ ಹಾಕಿ ಜನರ ಬಾಯಿಯನ್ನ ಮುಚ್ಚಿಸಿತ್ತು. ಆದರೆ ಒಂದೆರಡು ತಿಂಗಳಲ್ಲಿಯೇ ಸೇತುವೆ ಹಳೆಯ ಸ್ಥಿತಿಗೆ ತಲುಪಿದೆ. പാലത്തിൻ്റെ അടി തേച്ചും പോയിട്ടുണ്ട്. എല്ലാം ജെല്ലി സിമെൻറ്റ് കളയിട്ട് കമ്പിയെല്ലാം തുരുമ്പിച്ചിട്ട്. ഒന്നാമത് ഈ ഓവർലോഡ് വണ്ടി വലിയ വലിയ ടിപ്പർ കാര്യം ഓവർലോഡാണ് പോകുന്നത്. പിന്നെ ഇപ്പോൾ ഏത് നിമിഷവും ഇത് വീഴാറായിട്ടുള്ളത്. എപ്പോൾ വീഴുമെന്ന് അറിയില്ല. ദൈവം കാക്കട്ടെ എന്ന് നമ്മൾ പ്രാർത്ഥിക്കുക, അത്ര തന്നെ. ಇದರ ಪಕ್ಕದಲ್ಲಿಯೇ ಹಳೆಯ ಬ್ರಿಟಿಷರು ನಿರ್ಮಿಸಿದ ಅಗಲ ಕಿರಿದಾದ ಸೇತುವೆ ಇದೆ. ಈ ಸೇತುವೆ ಉತ್ತಮ ರೀತಿಯಲ್ಲಿದ್ದು ಹೊಸದಾಗಿ ನಿರ್ಮಿಸಿದ ಸೇತುವೆ ಮಾತ್ರ ಈ ಸ್ಥಿತಿಗೆ ತಲುಪಿರುವುದು ವಿಪರ್ಯಾಸವಾಗಿದೆ. ತುಂಬ ಅಪಾಯಕಾರಿಯಾಗಿದೆ. ಅದು ಅಲ್ಲಿ ಆಚೆ ಗುಂಡಿ ಸಹ ತುಂಬ ಉಂಟು, ಜಾಸ್ತಿ ಉಂಟು. ಈಗ ಬರಲಿಕ್ಕೆ ಸಹ ತುಂಬ ಕಷ್ಟ ಆಗ್ತಾ ಉಂಟು. ಈಗ ನಮಗೆ ಈಗ ನಾವು ರೆಗ್ಯುಲರ್ ಬರ್ತಿದ್ವಿ ಒಮ್ಮೊಮ್ಮೆ, ಈಗ ಆಗೋದಿಲ್ಲ, ಕಷ್ಟ ಆಗ್ತದೆ. ಮತ್ತೆ ನೀರು ತುಂಬಿದ್ರೆ ಅದು ಮಳೆಗಾಲದಲ್ಲಿ ನೀರೆಲ್ಲ ತುಂಬಿದ್ರೆ ಇಲ್ವಾ ಗೊತ್ತೇ ಆಗುದಿಲ್ಲ ಎಷ್ಟು ಗುಂಡಿ ಉಂಟು ಎಂತ ಉಂಟು ಗೊತ್ತೇ ಆಗುದಿಲ್ಲ. ಇದೀಗ ಸೇತುವೆಯ ಇಕ್ಕೆಲೆಗಳಲ್ಲಿ ಲೋಕೋಪಯೋಗಿ ಇಲಾಖೆಯು 2 ಬ್ಯಾನರ್ ಅನ್ನು ಸ್ಥಾಪಿಸಿದ್ದು ಘನ ವಾಹನಗಳು ಇದರ ಮೇಲಿಂದಾಗಿ ತೆರಳದಂತೆ ಸೂಚನೆಯನ್ನ ನೀಡಲಾಗಿದೆ. ಆದರೆ ದಿನಂಪ್ರತಿ ನೆರೆಯ ಕರ್ನಾಟಕದಿಂದ ಟನ್ ಗಟ್ಟಲೆ ಮರಳು ಜಲ್ಲಿ ಹೇರಿಕೊಂಡು ಬರುವಂತಹ ಟಿಪ್ಪರ್ ಲಾರಿಗಳು ಇದರ ಮೇಲಿಂದನೇ ಸಾಗುತ್ತಿದ್ದು ಸೇತುವೆ ಅಪಾಯಕಾರಿ ಸ್ಥಿತಿಗೆ ತಲುಪಲು ಇದು ಒಂದು ಮುಖ್ಯ ಕಾರಣವಾಗಿದೆ. അതിൻ്റെ അടിഭാഗം ഒന്ന് നോക്കിക്കഴിഞ്ഞാൽ ഒരു വണ്ടിക്കാരും അതിൻ്റെ മേലെ കൂടി പോവില്ല. അത്രക്കും ദയനീയാവസ്ഥയിലാണ് പാലം ഉള്ളത്. അതിന് ഉടനെ ഒരു പരിഹാരം കാണണം. ഏതായാലും അധികൃതർ ഈ ഭാഗത്ത് തിരിഞ്ഞു നോക്കില്ല. റോഡും വളരെ മോശമായിട്ടുള്ളത്, അതുപോലെ പാലവും അപകടാവസ്ഥയിലാണുള്ളത്. അപ്പോൾ അധികൃതർ ഒരു നടപടി സ്വീകരിച്ച് അതിന് എന്തെങ്കിലും ബദൽ സംവിധാനം കണ്ടെത്തിയില്ലെങ്കിൽ വളരെ ബുദ്ധിമുട്ടായിരിക്കും യാത്ര ചെയ്യാൻ. ಸೇತುವೆ ಅಪಾಯದಲ್ಲಿದೆ ಎಂಬ ಬೋರ್ಡ್ ಅನ್ನು ಸ್ಥಾಪಿಸಿ ತಮ್ಮ ಜವಾಬ್ದಾರಿಯನ್ನು ತೋರ್ಪಡಿಸಿದ PWD ಇಲಾಖೆ ಘನ ವಾಹನಗಳು ಇದರ ಮೇಲಿಂದಾನೇ ಸಾಗುತ್ತಿದ್ದರೂ കണ്ണു മുച്ചി കുളിത്തിದೆ. പാലം അറിഞ്ഞാൽ കുറേ ദിവസമായി ഇങ്ങനെ കംപ്ലൈൻ്റ് ആയിട്ട്. കുറേ കംപ്ലൈൻറ്റും ശരിയാക്കിയെല്ലാം ചെയ്താൽ മതിയാവും. ഇപ്പോൾ യാത്ര ചെയ്യാൻ പറ്റാത്ത ഒരു അവസ്ഥയിലാണ് റോഡുള്ളത്. ഇതിൻ്റെ അടിഭാഗം ഫുള്ള് പോയിട്ടാണുള്ളത്. ಅಪಾಯಕ್ಕೆ ಆಹ್ವಾನ ನೀಡುವ ಸೇತುವೆಯ ಬಗ್ಗೆ ಇನ್ನಾದರೂ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳುವರೆ ಎಂದು ಜನತೆ ಕಾಯುತ್ತಿದ್ದಾರೆ.